ಗೈಸ್ ಹೊರಡ್ತಾ ಇದೀವಿ, ಚೆಕ್ಔಟ್ ಮಾಡಿ ಇವಾಗ ಬೋಟ್ ಹೌಸ್ ಹೋಗ್ತಾ ಇದೀವಿ. ಹಂಗೆಲ್ಲ ಹೇಳ್ಬಾರ್ದು ಪರಿಶ್ವಿ, ಜೋಕಿಗೆ ಹೇಳ್ತಾರೆ ಬಿಡಿ. ಮಗು ಅಲ್ವಾ, ಮಗು ಅಂತ ಗೊತ್ತು. ಇದಕ್ಕೆ ಹಾಕಿದ್ವಿ ಮ್ಯಾನಿಟಿ ಬ್ಯಾಗ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ನಮ್ಮದು ಮುನ್ನಾರ್ಗೆ ಹೋಗಿರೋ ಟ್ರಿಪ್ದು ಕಂಟಿನ್ಯೂಯೇಷನ್. ಇವತ್ತು ನಾವೀಗ ಆಲಪ್ಪಿಗೆ ಬಂದಿದ್ದೀವಿ. ನೆನ್ನೆ ಬಂದು ಆಲಪ್ಪಿ ಬೀಚಲ್ಲಿ ಸ್ಟೇ ಮಾಡಿದ್ವಿ. ಬೀಚಲ್ಲೆಲ್ಲ ಆಟ ಆಡಿಕೊಂಡು ನಮಗೆ ಇಲ್ಲಿ ಚೆಕ್-ಇನ್ ಇದ್ದಿದ್ದೆ ಇಲ್ಲ, 1 o'clockಗೆ ಚೆಕ್-ಇನ್ ಇದ್ದಿದ್ದು. ಸೊ ನಾವು ಅಲ್ಲಿ ರೂಮ್ನ ಚೆಕ್ಔಟ್ ಮಾಡಿ ಫ್ರೆಶ್ ಅಪ್ ಆಗಿ ನಾವಿವಾಗ ಆಲಪ್ಪಿ ಬೋಟ್ ಹೌಸ್ ಹತ್ರ ಬಂದಿದ್ದೀವಿ. ನಾವು ಇದನ್ನು ಆಲ್ರೆಡಿ 2-3 ಡೇಸ್ ಮುಂಚೆನೇ ನಾವು ಬುಕ್ ಮಾಡ್ಕೊಂಡಿದ್ವಿ. ಅದರಿಂದ ನಮ್ಗೆ ಇವಾಗ ಬಂದು ಅವ್ರ ಕಡೆಯವ್ರು ಬಂದು ನಮ್ಮನ್ನ ಪಿಕ್ ಮಾಡಿ ಬೋಟ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ನೋಡಿ ನಾವು ಮಾಡಿದ್ದಿದ್ದು ಬೋಟು. ಇವತ್ತು ಫುಲ್ ಡೇ. ನೆಕ್ಸ್ಟ್ ಡೇ ನಮಗೆ ಚೆಕ್ಔಟ್ ಇರೋದು 10 o'clockಗೆ ಚೆಕ್ಔಟ್ ಇದೆ. ಫುಲ್ ನಮಗೆ ಒನ್ ಡೇ ನಾವು ಬುಕ್ ಮಾಡಿದ್ವಿ. ಇವಾಗ ನಾವು ಬೋಟ್ ಹೌಸಿಗೆ ಬಂದಿದ್ದೀವಿ. ಬನ್ನಿ ನಿಮಗೆ ಒಂದು ಬೋಟ್ ಹೌಸ್ ಟೂರ್ ತೋರಿಸ್ತೀನಿ ಹೇಗಿದೆ ಏನು ಅಂತ. ಇದೆ ರೂಮನು ಇದೆ. ಓಹೋ, ತೆಗೀರಿ ಒಂದು ಫೋಟೋ. ಕೊಡಿ ಸರ್, ತೆಗಿತೀನಿ. ನಮಗೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಇತ್ತು. ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬಾ ಬಿಸಿಲಿತ್ತು ನೋಡಿ. ನಿಮಗೆ ಕ್ಯಾಮ್ರಾ ಅಷ್ಟು ಕ್ಲಿಯರಾಗಿಲ್ಲ, ಸಿಕ್ಕಾಬಟ್ಟೆ ಬಿಸಿಲಿತ್ತು ಮಾತ್ರ. ಎಸ್ಟರ್ಡೇ ಮಳೆ ಬಂದಿದೆ, ಆದ್ರೂ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಅದು ಬ್ಯಾಕ್ ವಾಟರ್ ಅಲ್ವಾ, ತುಂಬಾ ಶೆಕೆ ಅಂತಲೇ ಅನ್ನಿಸ್ತಾ ಇತ್ತು. ನೆಕ್ಸ್ಟು ಇದೆ ನೋಡಿ, ನಾವು ಇದ್ದಿದ್ದು ಬೋಟು ಆಲ್ಮೋಸ್ಟ್ 10 to 12 ರೂಮ್ಸ್ ಏನೋ ಇದೆ ಇಲ್ಲಿ. 2 ರೂಮ್ಸ್ ಥರ. ಮೇಲ್ಗಡೆನೂ ಒಂದು 4, 5, 6 ರೂಮ್ಸ್ ಇದೆ. ಇವಾಗ ನಾವು ಕೆಳಗಡೆ ನಮಗೆ ಕೊಟ್ಟಿದ್ದು ನಾವಿಲ್ಲಿ 2 ರೂಮ್ಸು. ಶ್ರೀನಿವಾಸ್ ಅವ್ರನ್ನವ್ರು 1 ರೂಮ್, ನಾವು 1 ರೂಮ್ ಇದ್ದೀವಿ. ನೆಕ್ಸ್ಟ್ ಟೈಮ್ ಪರಿಶ್ವಿ ಹೇಗಿದೆ ಬೋಟ್ ಹೌಸ್? ಆ್ಯಕ್ಚುಲಿ ಏನು ಗೊತ್ತಾ, ಪರಿಶ್ವಿ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾಳೆ, ನೆಕ್ಸ್ಟ್ ಅವ್ರ ಬರ್ಡೇ ಇಲ್ಲೇ ಮಾಡೋಣ ಅಂತ. ಗುಡ್ ಗರ್ಲ್ ಅವಳು. ಹೌದಾ? ಯಾವಾಗ ಮಾತಾಯ್ತಿದ್ದು? ಹೌದಾ ಅಲ್ವಾ? ಇದು ರೂಮಿಂದ ವ್ಯೂ. ಇದನ್ನು ಓಪನ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಅವರ್ ರೂಮ್, ದಿಸ್ ಈಸ್ ಅವರ್ ವ್ಯೂ. ಗ್ಲಾಸ್ ಗೈಸ್, ಇದು ಗ್ಲಾಸ್. ಇಲ್ಲಿ ಮಾತ್ರ ಓಪನ್ ಇದೆ, ಇದೆಲ್ಲ ಗ್ಲಾಸ್. ಬನ್ನಿ ಹೋಗುವ. ಬನ್ನಿ. ಮಾತಾಡ್ಸೋಣ.
ಇಲ್ಲಿ ನೋಡಿ ಆ ತೆಂಗಿನ ಮರಗಳು ಎಷ್ಟು ಉಕ್ಕಾಗಿರುತ್ತಲ್ಲ. ಅದೇ ಚೆನ್ನಾಗಿ ನೋಡಿ ಅದರೊಳಗಡೆ ಹೋಗ್ತಾ ಇದೆ. ನಮಗೆ ಚೆಕ್-ಇನ್ ಇದು 1 o'clock ಆಗಿರೋದ್ರಿಂದ ಲಂಚ್ ಎಲ್ಲ ರೆಡಿ ಇತ್ತು. ನಮಗೆ 2:30 ಅಷ್ಟೊತ್ತಿಗೆ ಲಂಚ್ ಕೊಟ್ಟರು. ಲಂಚ್ ಓಕೆ ತುಂಬ ಚೆನ್ನಾಗಿತ್ತು, ವೆರೈಟೀಸ್ ಎಲ್ಲ ಇತ್ತು ಆ್ಯಂಡ್ ಫಿಶ್ ಏನೋ ಇತ್ತು, ತುಂಬ ಟೇಸ್ಟಾಗಿತ್ತು. ನೆಕ್ಸ್ಟು ನಮಗೆ ಇನ್ನೇನು ಅಲ್ಲೇನು ಕೆಲಸ ಇರೋದಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ಬೋದು, ಏನಾರ ಗೇಮ್ಸ್ ಆಡ್ತಾ ಇರ್ಬೋದು. ಬಟ್ ರಾಜೇಶ್ ಅವ್ರು ಮಾತಾಡ್ತಾ ಇದ್ದಾರೆ ಏನಂದರೆ ನಮಗೆ ಅಲ್ಲಿ ಸ್ಪೀಡ್ ಬೋಟು ಮತ್ತು ಸ್ಲೋ ಬೋಟು ಆ ಥರ ಗೇಮ್ಸ್ ಎಲ್ಲ ಇರುತ್ತೆ. ಅಲ್ಲಿಗೆ ನಾವು ಮಾತಾಡ್ತಾ ಇದ್ವಿ, ಯಾವ್ದಾದ್ರು ಬೋಟ್ ರೈಡ್ಸ್ ಇದ್ದರೆ ಹೇಳಿ ಹೋಗಿ ಬರ್ತೀವಿ ಅಂತ. ಸೊ ಅವರು 1 hour ಇದೆ, ಈವ್ನಿಂಗ್ ಇರುತ್ತೆ ರೈಡು, ಬೋಟ್ ರೈಡು ಅಂತ ಹೇಳ್ತಾ ಇದ್ದಾರೆ. ಸೊ ಆಯಿತು ಬುಕ್ ಮಾಡಿ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಕಾರ್ಡ್ಸ್ ತೊಗೊಂಡೋಗಿದ್ವಿ ಸುಮ್ಮನೆ ಏನಾದರೂ ಆಟ ಆಡೋಣ ಅಂತ. ಸೊ ಅಲ್ಲಿ ಒಂದಷ್ಟೊತ್ತು ಟೈಮ್ ಪಾಸ್ ಆಗಬೇಕಲ್ಲ, ಸೊ ಕಾರ್ಡ್ಸ್ ಎಲ್ಲ ಆಡ್ತಾ ಇದ್ವಿ, ಸುಮ್ಮನೆ ಸೆಟ್ ಆಡ್ತಾ ಇದ್ವಿ. ಇವಾಗ ನಾವು ಬೋಟ್ ರೈಡ್ ಹೋಗ್ತಾ ಇದ್ದೀವಿ. ನಾವಿರೋ ಬೋಟಲ್ಲಿ ಇನ್ಯಾರಾದರೂ ಜಾಯ್ನ್ ಆಗೋಂಗಿದ್ರೆ ಜಾಯ್ನ್ ಆಗ್ಬೋದು. ಬಟ್ 1 ಪೇರ್ ಮಾತ್ರ ನಮ್ಮ ಜೊತೆ ಜಾಯ್ನ್ ಆಗಿದ್ದರು. ನಾವೇನು ಮಾತಾಡ್ಸಿಲ್ಲ, ಜಸ್ಟ್ ಅವ್ರು ಬಂದಿದ್ದರು. ಈಗ ನಮ್ಮದು 2 ಪೇರ್ಸ್ ಇತ್ತು, ಒಟ್ಟು 3 ಪೇರ್ಸ್ ಮತ್ತು ಮಕ್ಕಳು ನಾವೆಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿರುತ್ತೆ ರೈಡು, ಥ್ರಿಲ್ ಅನ್ನಿಸ್ತಾ, ಮಜಾ ಅನ್ನಿಸ್ತಾ. ಆ್ಯಕ್ಚುಲಿ ನಾನಿದು ಹೋಗ್ತಾ ಇರೋದು ನಾನು ಅಲಪ್ಪಿಗೆ 2nd ಟೈಮ್. ಫಸ್ಟ್ ಟೈಮ್ ಹೋಗಿದ್ದಾಗ ನಾನು ಸ್ಪೀಡ್ ಬೋಟಿಂಗ್ ಹೋಗಿದ್ದಿದ್ದು ನಾನು ಮತ್ತು ನನ್ನ ಫ್ರೆಂಡ್. ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಬಟ್ ಈ ಸಲ ಸ್ಲೋ ಬೋಟ್ ರೈಡ್ ಹೋಗ್ತಾ ಇದ್ದೀವಿ. ನಿಧಾನಕ್ಕೆ ಕರ್ಕೊಂಡು ಹೋಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೋಗಿ ನೋಡೋಣ ಎಷ್ಟು ಎಂಜಾಯ್ ಮಾಡಿದ್ವಿ ನಾವು ಅಂತ ನೋಡೋಣ. നമുക്ക് ഒരു ഒട്ട കിട്ടത്തില്ല, ആരും കൊണ്ടും നമുക്ക് കുഴപ്പമില്ല. പക്ഷെ അതിൻ്റെ ഇടയ്ക്ക് അക്കരെ പോയി വെള്ളം പിടിച്ചോണ്ട് പറഞ്ഞ ಮಧ್ಯೆ ಕೂರಿಸಿದ್ದೀವಿ ಅದಕ್ಕೆ ಅಂತಾನೆ. Every night, every night, every night I wait. Paradise seems so far away. Still I try to buy myself some time to get me to that place. All I want is you. Staying up till we want to. Tell you what, I bet that we could see it new. I wanna let you, nothing to do. Let's throw all our worries away. I know that it takes two to get the confused. Tell me baby, what do you say? 'Cause we were just friends and now it's something far over. And I bet that we could find a way closer. Never wanted to put all of this in your head, but I can see that we're only friends. But I can see that we're only friends. I just want you under the lights. I just want you when it's my time. I just want you breaking my stride. I just want you. I wanna let you, nothing to do. Let's throw all our worries away. I know that it takes two. ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ನಾವು ರೆಸ್ಟ್ ಮಾಡಿದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಡ್ರೆಸ್ಸಪ್ ಆಗಿ ಬಂದಿದ್ದೀವಿ. ಇವಾಗ ಫುಲ್ಲು ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಮಕ್ಕಳೆಲ್ಲ ಯೂಟ್ಯೂಬ್ ಹಾಕ್ಕೊಂಡು ಟಿ ವಿ ನೋಡ್ತಾಯಿದ್ರು. ನಮಗೆ ನೆಕ್ಸ್ಟ್ ಇನ್ನೇನು ಡಿನ್ನರ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ನಾವು ಟೈಮ್ ಪಾಸ್ ಮಾಡೋಣ, ಮಾತಾಡೋಣ, ಅಥವಾ ಡ್ಯಾನ್ಸ್ ಮಕ್ಕಳಿಗೆ ಏನಾದರೂ ಮಾಡಿಸೋಣ ಅಂತೇಳಿ ಬಂದಿದ್ದೀವಿ. ಬನ್ನಿ ಒಂದಷ್ಟು ಹೊತ್ತು ಎಂಜಾಯ್ ಮಾಡ್ತೀವಿ. ಅದಾದಮೇಲೆ ಡಿನ್ನರ್ ಮುಗಿಸ್ಕೊಂಡು, ಆ್ಯಕ್ಚುಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆ ಅಂತ ಹೇಳಿದರು. ಬನ್ನಿ ಹೇಗೆ ಅರೇಂಜ್ ಮಾಡಿದ್ದಾರೆ ನೋಡೋಣ. ಲೈಟ್ ಆಫ್ ಮಾಡ್ತಾರೇನೋ.
ಈ ಕ್ಯಾಂಡಲ್ ಲೈಟ್ ಅಂದರೆ ಏನು ಮಾಡ್ತಾರೆ ರೀ? ಕ್ಯಾಂಡಲ್ ಲೈಟ್ ಅರೇಂಜ್ ಮಾಡಿದ್ದಾರೆ ಗೈಸ್. ನಾವು ವಿ ಸೀಟೆಡ್ ದೇರ್. ಇಲ್ಲೊಂದಿದೆ ಬೋಟ್, ಚೆನ್ನಾಗಿದೆ ಬೋಟ್. ಎಲ್ಲ ಡಿನ್ನರ್ಗೆ ನಾವೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಚೆನ್ನಾಗಿ ತಿಂದು ಫುಲ್ ಟಯರ್ಡ್ ಆಗಿದ್ವಿ. ಜರ್ನಿ ಬೇರೆ ಮಾಡಿ ಟಯರ್ಡ್ ಆಗಿತ್ತಲ್ಲ, ಹೋಗಿ ಬೇಗನೆ ಮಲಗಿ ಮಾರ್ನಿಂಗ್ ಎದ್ದು ಬರೋ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇತ್ತು ನೋಡಿ. ಆಲ್ಮೋಸ್ಟ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ರು, ಚೆಕ್ಔಟ್ ಆಗ್ತಾಯಿದ್ರು. ಬಟ್ ನಾವು ಲೇಟಾಗಿ ಎದ್ವಲ್ಲ, ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಅಷ್ಟೇ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಚೆಕ್ಔಟ್ ಮಾಡಬೇಕು ರೆಡಿಯಾಗಿ. ಚೆಕ್ಔಟ್ ವಾಶ್ರೂಮ್ಗೆ ಹೋಗಿದ್ರೆ ಹೋಗ್ಬಿಟ್ರು. ಎಲ್ಲ ರೆಡಿಯಾಗಿ ಚೆಕ್ಔಟ್ ಆಗ್ತಾ ಇದ್ದೀವಿ. ಚೆನ್ನಾಗಿತ್ತು ಬೋಟ್ ಹೌಸ್. ಬಟ್ ಲಾಸ್ಟ್ ಟೈಮ್ ನಾವು ಇನ್ನೂ ತುಂಬ ಎಂಜಾಯ್ ಮಾಡಿದ್ವಿ. ಬಿಕಾಸ್ ನಮಗೆ ಒಂದು ಬೋಟ್ ಫುಲ್ ಕೊಟ್ಟಿದ್ರು, ಅಂದರೆ 2 ರೂಮ್ಸ್ ಅಷ್ಟೇ ಇದ್ದಿದ್ದು. ನಾವು 2 ಫ್ಯಾಮಿಲಿಗೆ 2 ರೂಮ್ಸ್ ಮಾತ್ರ ತೊಗೊಂಡಿದ್ವಿ. ಬಟ್ ಈ ಸಲ ಫುಲ್ಲು ಅದೇ ಹೇಳಿದಲ್ಲ 10 to 12 ರೂಮ್ಸ್ ಇತ್ತು. ಆ ಥರ ಇರೋದ್ರಿಂದ ನಮ್ಗೆ ಅಷ್ಟೊಂದು ಪ್ರೈವಸಿ ಇರಲಿಲ್ಲ. ಬಟ್ ಎಂಜಾಯ್ ಮಾಡಿದ್ವಿ, ಸಖತ್ ಎಂಜಾಯ್ ಮಾತ್ರ ಮಾಡಿದ್ವಿ. ಒನ್ ಡೇ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬಟ್ ಒಂದ್ಸಲ ನೀವು ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒನ್ ಡೇ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬಟ್ ನೆಮ್ಮದಿಯಾಗಿರ್ಬೋದು, ಯಾವುದೇ ನಮಗೆ ಹೊರ್ಗಡೆ ಟೆನ್ಷನ್ ಇರೋದಿಲ್ಲ, ಡ್ರೈವಿಂಗ್ ಟೆನ್ಷನ್ ಇಲ್ಲ. ಒನ್ ಡೇ ಹೋಲ್ ಡೇ ಬಂದು ಸುಮ್ಮನೆ ಗೇಮ್ಸ್ ಆಡ್ಕೊಂಡು, ಮಾತಾಡಿಕೊಂಡು, ರೆಸ್ಟ್ ಮಾಡಿಕೊಂಡು ಈ ಥರ ಟೈಮ್ ಪಾಸ್ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ನೋಡೋಣ ನೆಕ್ಸ್ಟ್ ಇನ್ಯಾವಾಗ ಬರ್ತೀವೋ ಅಂತ. ಬಟ್ ಅಂದ್ಕೊಂಡೇ ಇರಲಿಲ್ಲ ಈ ಸಲ ಬರ್ತೀವಿ ಅಂತ. ಬಟ್ ಇದು ಸೆಕೆಂಡ್ ಟೈಮ್ ಆಯಿತು. ಬಟ್ ಎಂಜಾಯ್ ಮಾಡಿದ್ದೀವಿ. ಬನ್ನಿ ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಫ್ರೀಯಾಗಿ ಹೋಗಿ ಹಿಂದೆ ಕೂತ್ಕೊಳ್ಳಿ. ಮುಗಿತಾ ಟ್ರಿಪ್ಪು? ಎಲ್ಲಿ ಹೋಗ್ತಾ ಇದ್ದೀವಿ? ಎಸ್. ಕಾಫಿ ಬೇಡ, ನನಗೆ ಜ್ಯೂಸ್ ಕೊಡಿಸು. ಕಾಫಿ ಬೇಡ, ಜ್ಯೂಸ್ ಕೊಡಿಸು. ಗೈಸ್ ಪರಿಶ್ವಿ ಬೂಸ್ಟ್ ಎಲ್ಲ ಚೆಲ್ಬಿಟ್ಟವಳೆ. ನಾನು ಜ್ಯೂಸ್ ತೊಗೊಂಡೆ. ಲೈಮ್ ಸೋಡಾ ನೋಡಿ ಯಾವ ಕಲರ್ ಇದೆ. ಲೈಮ್ ಸೋಡಾ ಹೆವಿ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ಸೊ ಇಲ್ಲಿ ಬಂದು ಒಂದು ಜ್ಯೂಸ್ ಕುಡ್ಕೊಂಡು ಆನ್ ದ ವೇ ಊಟಕ್ಕೆ ನಿಲ್ಸಿದ್ದೀವಿ. ಊಟ ಮುಗಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ಸ್. ಏನಾದರೂ ಇವತ್ತು ಬ್ಯಾಂಗ್ಳೂರ್ಗೆ ಹೋಗಿ ರೀಚ್ ಆಗಬೇಕು. ಎಲ್ಲ ತಮಿಳ್ನಾಡಲ್ಲಿದ್ದೀವಿ. ಹೆವಿ ಬಿಸಿಲಿದೆ ಗೈಸ್, ಹೆವಿ ಬಿಸಿಲು ನೋಡಿ. ನಾವು ತಮಿಳ್ನಾಡಲ್ಲಿ ಇದ್ದಿದ್ದು ನಾವು. ಸೊ ತಮಿಳ್ನಾಡಲ್ಲಿ ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ. ಆವಾಗ ಆನ್ ದ ವೇ ನೋಡಿದ್ರೆ ನೋಡಿ ಇಷ್ಟೊಂದು ಜನ ನಿಂತಿದ್ದಾರೆ. ಏನಕ್ಕೆ ಇಷ್ಟೊಂದು ಜನ ನಿಂತಿದ್ದಾರೆ ಅಂತಂದರೆ, ಆ್ಯಕ್ಚುಲಿ ಅಲ್ಲಿಗೆ ಅವತ್ತು ವಿಜಯ್ ಬರ್ತಾಯಿದ್ರು. ಅಂದರೆ ವಿಜಯ್ ಇವಾಗ ಎಲೆಕ್ಷನ್ಗೆ ನಿಂತಿದ್ದಾರಲ್ಲ, ಸೊ ಅವ್ರದ್ದು ಪ್ರಚಾರ ಇತ್ತೇನೋ, ಬರ್ತಾಯಿದ್ರು. ತುಂಬ ಜನ ನಿಂತಿದ್ದಾರೆ, ಸಿಕ್ಕಾಪಟ್ಟೆ ಕ್ರೌಡ್. ಏನು ಹೇಳ್ತೀರಾ, ಬಟ್ ನಾನು ನೋಡಿದೆ ಕ್ಲಿಯರಾಗಿ, ವಿಜಯ್ನ ನೋಡಿದೆ. ಬಟ್ ವೀಡಿಯೋಗೆ ಅಷ್ಟು ನೀಟಾಗಿ ಸಿಕ್ಕಲಿಲ್ಲ. ತುಂಬ ಜನ ಫುಲ್ ಕವರ್ ಆಗಿಬಿಟ್ರು ಜನ ಎಲ್ಲ. ಬಟ್ ನಾನು ನೀಟಾಗಿ ನೋಡಿದೆ. ವಿಜಯ್ ಅವರು ಟಿಯಲ್ಲಿ ಒಳಗಡೆ ಕೂತಿದ್ರು. ಅಟ್ಲೀಸ್ಟ್ ಮೇಲ್ಗಡೆ ಬಂದಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಒಳಗಡೆ ಫ್ರಂಟಲ್ಲಿ ಕೂತಿದ್ರಿಂದ ನಮಗೆ ಗ್ಲಾಸಲ್ಲಿ ಮಾತ್ರ ಕ್ಲೀನಾಗಿ ಕಾಣಿಸ್ತು. ವೀಡಿಯೋಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಬಟ್ ನಾನು ವಿಜಯ್ ನೋಡಿದೆ, ಫಸ್ಟ್ ಟೈಮ್ ನೋಡಿದ್ದು ವಿಜಯ್ನ. ಬಟ್ ಜನ ಮಾತ್ರ ಸಿಕ್ಕಾಬಟ್ಟೆ ಕ್ರೇಜು. ಆಲ್ಮೋಸ್ಟ್ 10 to 15 ಕಿಲೋಮೀಟರ್ಸ್ ಹೀಗೆ ನಿಂತಿದ್ದಾರೆ.
ನಾವಿವಾಗ ರೂಟ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ. ಕೊಯಂಬತ್ತೂರು ಸೈಡಿಂದ ಹೋಗಿ ನಾವು ಮಾದೇಶ್ವರ ಬೆಟ್ಟ ಹೋಗಿ ನೆಕ್ಸ್ಟು ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ. ಮಾದೇಶ್ವರ ಬೆಟ್ಟದಲ್ಲಿ ಹಾಗೆ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಇವಾಗ ನಾವು ಡೈರೆಕ್ಟ್ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಗಾಯ್ಸ್, ಮಾದೇಶ್ವರ ಬೆಟ್ಟ ಬಂದಿದ್ದೀವಿ. ನೋಡಿ ಬನ್ನಿ ಎಲ್ಲ ಹೆಂಗಾಗಿದೆ. ಎಲ್ಲ ಫುಲ್ ಟಯರ್ಡ್ ಆಗಿದ್ದೀವಿ. ಆಲ್ಮೋಸ್ಟ್ 12 hours ಜರ್ನಿ. ನಮ್ಮ ಯಜಮಾನ್ರು ಓಡಿಸಿ ಊಟ ಕೊಡಿಸಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾಳೆ ರೀ ಪರಿಶ್ವಿ. ಇನ್ನ 2 hours ಹೋಗ್ಬೇಕು ಗೈಸ್ ಬೆಂಗಳೂರಿಗೆ. ಎಸ್ ಗೈಸ್ 3-4 hours ಆಗುತ್ತೆ. ಅಂದಿದ್ದೆ ನಾಳೆ ಬೆಳಗ್ಗೆ ಹೋಗೋದೇನೋ ಊಟ ಚಪ್ಪೆಲ್ಲ ಇಲ್ಲ ಬಿಟ್ಬಿಡಿ. ಇಷ್ಟು ಗಮ್ಮಂತ ಐತೆ ನೋಡೋದು. ಫ್ಲವರ್ಸ್ 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 ಫ್ಲವರ್ಸ್. ಓಹೋ ಗೈಸ್, ನೋಡಿ ಎಷ್ಟು ರಶ್ ಇದ್ದಾರೆ. ರಶ್ ರಶ್. ರಶ್. ನಾವು ಇಷ್ಟೊಂದು ಜನ ನೋಡಿ ತುಂಬ ರಶ್ ಇದ್ದಾರೆ. ದರ್ಶನ ಆಗಲ್ಲ ಅಂತ ಅನ್ಕೊತಾ ಇದ್ವಿ. ಸ್ಪೆಷಲ್ ದರ್ಶನ ಏನಿದೆ ಕೇಳ್ಕೊಂಬರೋಣ ಅಂತ ರಾಜೇಶ್ವರ್ ಹೋದರು. ಅವ್ರು ಏನಿಲ್ಲ, ರಶ್ ಇಲ್ಲ, ನೀವು ಹೋಗಿ ನಾರ್ಮಲ್ ದರ್ಶನದಲ್ಲೇ ಬೇಗ ಆಗುತ್ತೆ ಅಂತ ಹೇಳಿದ್ರು. ನಮಗೆ ಯಾಕೋ ಡೌಟು, ಇಷ್ಟೊಂದು ಜನ ಇದ್ದಾರೆ, ಬೇಗ ದರ್ಶನ ಆಗುತ್ತಾ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾವು ನಾರ್ಮಲ್ ಕ್ಯೂ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನು ಗೊತ್ತಾ, ನನಗೇನೋ ಗೊತ್ತಿಲ್ಲ, ಮಾದೇಶ್ವರ ಬೆಟ್ಟ ಅಂದರೆ ತುಂಬಾ ಇಷ್ಟ. ಅಲ್ಲಿಗೆ ಹೋದರೆ, ಇಷ್ಟದಲ್ಲಿ ಹೋದರೆ ನಂಗೆ ತುಂಬಾ ಇಷ್ಟ. ನೈಟ್ ಟೈಮ್ ಹೋಗೋಕ್ಕೆ ಅಲ್ಲಿ ವೆದರ್ ಆಗಿರ್ಬೋದು, ಅಲ್ಲಿರೋ ಜನಗಳು, ಹೂವು ಸ್ಮೆಲ್ ಆಗಿರ್ಬೋದು, ಆ ಯುಬ್ಬದಿದಾಗಿರ್ಬೋದು, ತುಂಬಾ ಇಷ್ಟ ನನಗೆ. ಬಟ್ ನೈಟ್ ಹೋದ್ವಿ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಹೋಗಬೇಕಾಗಿತ್ತಲ್ಲ. ನಾವು ಹಾಗೆ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಹೊರಡ್ತೀವಿ. ನೋಡಿ, ಯಾರು ಜನಗಳು ಏನು ಇರಲಿಲ್ಲ. ನಾವು ಹೋದಾಗ ಅಲ್ಲಿ 9 o'clock ಆಗಿತ್ತು. 9:30ಗೆಲ್ಲ ಕ್ಲೋಸ್ ಅಂತ ಹೇಳ್ತಾಯಿದ್ರು. ಸೊ ಫಸ್ಟ್ ಹೋಗಿ ದರ್ಶನ ಮುಗಿಸ್ಕೊಂಬರೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಬೇಗನೆ ವಿತಿನ್ 5 minutesಲ್ಲಿ ನಮಗೆ ನಿಜ ದರ್ಶನ ಆಯಿತು. ಸಖತ್ತಾಗಿ ದರ್ಶನ ಆಯಿತು. ಈವನ್ ರೆಗ್ಯುಲರಾಗಿ ಹೋದಾಗೆಲ್ಲ ಇದಕ್ಕಿಂತ ಈ ಸಲ ಬೇಗನೆ ದರ್ಶನ ಆಯಿತು. ಮತ್ತು ನೀಟಾಗಿ ನೋಡಿದ್ವಿ ದೇವ್ರನ್ನ ನಾವು. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಪುಟ ಕರ್ಪೂರ ಹಚ್ಚಿ ಪುಟ. ಹಾಗೆ ಗೊತ್ತಲ್ಲ, ಮಕ್ಕಳು ಈ ಥರ ಶಾಪ್ಸ್ ನೋಡ್ಬಿಟ್ರೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ. ಹಾಗೆ ಒಂದಷ್ಟು ಶಾಪಿಂಗ್ ಮಾಡ್ತಾಯಿದ್ರೆ ನನ್ನ ಮಗನಿಗೆ ಬಿಟ್ಟರೆ ಎಲ್ಲೂ ಕನ್ಫ್ಯೂಷನ್. ಅವನಿಗೆ ಯಾವ್ದು ತೊಗೊಳ್ಳಿ ಲಾಸ್ಟಲ್ಲಿ ಯಾವುದೋ ಒಂದು ತೊಗೊಂಡು ಬಂದಿರ್ತಾನೆ. ನಾನು ಇಮಾನಿ ಅದನ್ನೇ ಮಾತಾಡ್ತಾ ಇದ್ದೀನಿ, ನೋಡ್ಕೊ 1 hour ಆದ್ರೂ ಅವ್ನು ತೊಗೊಳೋದು ಲಾಸ್ಟಲ್ಲಿ ಯಾವುದೋ ಒಂದು ಬೇಡದೇ ಇರೋದೆ ಅಂತ. ಸೊ ಎಲ್ಲರೂ ಒಂದಷ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವೀಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ನಮ್ಮದು ಈ 5 days ಟ್ರಿಪ್, ಮುನ್ನಾರ್ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು. ಮುನ್ನಾರ್ ಆಗಿರ್ಬೋದು, ತೇಕ್ಡಿ ಆಗಿರ್ಬೋದು, ಆಲಪ್ಪೆ ಆಗಿರ್ಬೋದು, ಕೇರಳ ಸೈಡ್ ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸೇಫಾಗಿ ಬಂದು ಬ್ಯಾಂಗ್ಳೂರು ತಲುಪಿದ್ವಿ.
ನಮಗಂತೂ ಫೋಟೋಸ್ ಆಗಿರ್ಬೋದು ಎಲ್ಲ ಒಂದು ಮೆಮೊರೀಸು. ನಾನು ನಿಮಗೆ ಹೇಳಿದ್ದೆ ನಾನು ಡ್ರೋನ್ ವೀಡಿಯೋಸ್ ಹಾಕ್ತೀನಿ ಅಂತ. ನೆಕ್ಸ್ಟು ನಾವೊಂದಷ್ಟು ಡ್ರೋನ್ ವೀಡಿಯೋಸ್ ಮಾಡಿದ್ದೀವಿ, ಅದನ್ನು ಹಾಕ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.